ಮುಂದಿನ ಸುದ್ದಿಗೆ ಹೋಗೋಣ. ಚಿನ್ನಯ್ಯ ಇನ್ನು 3 ದಿನ SIT ಕಸ್ಟಡಿಗೆ. ಆತನನ್ನು ಇಟ್ಕೊಂಡು ತನಿಖೆ ನಡೆಸಬೇಕಾಗಿರುವಂಥದ್ದು ಇನ್ನೂ ಇದೆ. 14 ದಿನಗಳ SIT ಕಸ್ಟಡಿಯಲ್ಲಿ ಪೂರ್ತಿಯಾಗಿ ತನಿಖೆ ನಡೆಸೋದಕ್ಕೆ ಆಗಿಲ್ಲ ಅಂತ ಚಿನ್ನಯ್ಯನಿಗೆ ಇದರಿಂದ ಏನೇನೂ ಬೇಜಾರಿಲ್ಲ. ಹಿ ಈಸ್ ವೆರಿ ಹ್ಯಾಪಿ ವಿತ್ SIT. ನನ್ನನ್ನು ತಿಮರೋಡಿ ಮನೆ ಅನ್ನುವ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ದಕ್ಕೆ ಧನ್ಯವಾದ ಅಂತಾನಂತೆ ಆತ SIT ಮುಂದೆ. 3 ದಿನಗಳ ಕಾಲ, ಮೊದಲು 12 ದಿವಸ ಕಸ್ಟಡಿಗೆ ತಗೊಂಡಿದ್ರು, ಈಗ ಹೆಚ್ಚುವರಿಯಾಗಿ 3 ದಿನ. ಈ ಸಲ ತಮಿಳುನಾಡಿಗೆ ಕರೆದುಕೊಂಡು ಹೋಗಿ ಮಹಜರ್ ನಡೆಸುವ ಸಾಧ್ಯತೆ ಇದೆ. ಮಂಡ್ಯಕ್ಕೂ ಕೂಡ ಈತನನ್ನು ಕರೆದುಕೊಂಡು ಹೋಗಬಹುದು. ಬೆಳತಂಗಡಿ, ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಹಜರ್ ಈಗಾಗಲೇ ಆಗಿದೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಚಿನ್ನಯ್ಯನನ್ನು ಪೊಲೀಸರು ಕರ್ಕೊಂಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ನೋಡಿ ದುರಂತ. ಚಿನ್ನಯ್ಯ ವಕೀಲರಿಗೆ ಪತ್ರ ಬರೆದಾಗ ಈತನ ಪರವಾಗಿ ನಿಂತಿದ್ದ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ KV ಧನಂಜಯ್ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಅಂಥ ವಕೀಲರು ಮತ್ತು ಅವರ ಇಡೀ ತಂಡ ಚಿನ್ನಯ್ಯನ ಪರವಾಗಿ ನಿಂತ್ಕೊಂಡಿತ್ತು. ಸ್ವತಃ KV ಧನಂಜಯ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ವಾದ ಮಾಡಿದ್ರು. ಆತ ನನ್ನ ಜೊತೆಗೆ ಮಾತಾಡಿದ್ದಾನೆ. ಎಲಿಫಂಟೈನ್ ಮೆಮೊರಿ, ಏನು ನೆನಪಿನ ಶಕ್ತಿ ಆತನದ್ದು, ಅಬಾಬಾಬಾ ಅಂದರು. KV ಧನಂಜಯ್ ಅವರ 2 ಜೂನಿಯರ್ಗಳು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದು. ಈತ ಬರೆದಂಥ ದೂರಿನ ಪ್ರತಿಯ ಜೊತೆಗೊಂದು ಪ್ರೆಸ್ ನೋಟ್ ಇತ್ತು. ಅದಕ್ಕಿಂತ ಮುಂಚೆನೂ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದರು ಅವರು. ಇಂಥ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಇನ್ನೊಂದು ಪ್ರಕರಣ ನಡೆದಿರಲಾರದು ಅನ್ನುವ ಪ್ರೆಸ್ ನೋಟನ್ನು ಕೊಟ್ಟಿದ್ದರು. KV ಧನಂಜಯ್ ಜೂನಿಯರ್ಸ್ ಇದ್ದರು ಅವರಲ್ಲಿ. ಅದಾದ ನಂತರ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿ ಬೆಳತಂಗಡಿಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು. ಬುಲೆಟ್ ಪ್ರೂಫ್ ಕಾರಲ್ಲಿ ವಕೀಲರು ಕರ್ಕೊಂಡು ಬಂದರು ಅಂತ. ಆತನ ಕಾರ್ ಬುಲೆಟ್ ಪ್ರೂಫ್ ಕಾರ್ ಆಗಿತ್ತು. ಧರ್ಮಸ್ಥಳದಲ್ಲಿ ನಡೆದ ಸರಣಿ ಕೊಲೆಗಳ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಸಾಕ್ಷ್ಯ ನುಡಿಯುವುದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಹೆಗ್ಗಡೆ ಕುಟುಂಬದವರು ಮರ್ಡರ್ ಮಾಡಿಸ್ಬಿಟ್ರೆ ಆತನನ್ನು ಅಂತ ತುಂಬ ಚರ್ಚೆ ಆಯ್ತಲ್ಲಿ. ಅದಾದ ನಂತರ ಈತ ಪ್ರತಿ ದಿವಸ ಬಂದು ನೆಲ ಅಗಿಸ್ತಿದ್ನಲ್ಲ, ಜೊತೆಗಿರ್ತಾ ಇದ್ದವರು ವಕೀಲರು. SIT ಅವ್ರ ಹತ್ರ ಬಂದು ಜಾಸ್ತಿ ಕ್ವಶನ್ ಕೇಳೋದಕ್ಕೂ ವಕೀಲರು ಬಿಡ್ತಿರಲಿಲ್ಲ. ಅದನ್ನು ಕೇಳಬೇಡಿ, ಇದನ್ನು ಕೇಳಬೇಡಿ ಅಂತ. 2ನೆಯ ದಿವಸ ಈತ ಗಾಬರಿಯಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡರ ಮುಂದೆ ಏನೋ ಹೇಳಿಬಿಟ್ಟ ಅನ್ನುವ ಕಾರಣಕ್ಕೆ ವಕೀಲರು ಆಬ್ಜೆಕ್ಟ್ ಮಾಡಿದರು. ಯಾಕೆ ಇದನ್ನೆಲ್ಲ ಮಾತಾಡಿಸ್ತಿದ್ದೀರಿ ನೀವು ಅಂತ. ಹೇಳಿದ್ದಾದರೂ ಏನು ರೀ, 2ನೇ ದಿವಸ ಆಗದಾಗ ಏನೂ ಸಿಗಲಿಲ್ಲ. ಇನ್ಸ್ಪೆಕ್ಟ್ರು ಏನೋ ಚಿನ್ನಯ್ಯ ಏನೂ ಸಿಗ್ತಾನೆ ಇಲ್ವಲ್ಲೋ, ಹೆಚ್ಚು ಕಡಿಮೆ ಆದರೆ ಕೇಸ್ ನಿನ್ನ ಕುತ್ತಿಗೆಗೆ ಬಂದುಬಿಡಲ್ವೇನೋ, ನೀನು ಒಳಗೆ ಹೋಗೋಂಗಾಗೋದಿಲ್ವ ಅಂದ್ರಂತೆ. ಅದಕ್ಕೆ ಚಿನ್ನಯ್ಯ ನಾನು ಒಬ್ಬನೇ ಒಳಗೆ ಹೋಗ್ತೀನಾ ಅಂತಿದ್ದಾನೆ. ಆ್ಯಕ್ಚುಲ್ ಕಾನ್ವರ್ಸೇಷನ್ ಇದು, ನಾನು ಒಬ್ಬನೇ ಒಳಗೆ ಹೋಗ್ತೀನಾ ಅಂತ. ಮಂಜುನಾಥ ಗೌಡರು ಮತ್ತೆ ನೀನಲ್ಲದೆ ಇನ್ಯಾರ್ಯಾರು ಹೋಗ್ತಾರೆ ಅಂತ. ಮತ್ತು ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರು, ಸಮೀರು ಇವ್ರಿಗೆಲ್ಲ ಏನೂ ಆಗೋದೇ ಇಲ್ವಾ ಅಂದಂತೆ. ಆವತ್ತೇ SITಗೆ ಗೊತ್ತಾಯ್ತಿದ್ದು ಇದು ಪಕ್ಕಾ ಷಡ್ಯಂತ್ರ ಇದೆ ಇದರಲ್ಲಿ ಅಂತ. ಆವಾಗ ವಕೀಲರು ಆಬ್ಜೆಕ್ಟ್ ಮಾಡಿದ್ರು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಚಿನ್ನಯ್ಯನಿಗೆ ವಕೀಲರಿಲ್ಲ. ನೋ ಬಡಿ. ಯಾವಾಗ ಅಗಿತಾ ಹೋದಂಗೆ ಏನೂ ಸಿಗಲಿಲ್ಲ ಅಂದಾಗ ವಕೀಲರು ಒಬ್ಬೊಬ್ಬರೇ ಕಳಿಸ್ಕೊಂಬಿಟ್ರು. ಇವತ್ತು ಆ್ಯಕ್ಚುಲಿ 12 ದಿವಸಗಳ ಹಿಂದೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನೀನು ವಕೀಲರು ಯಾರಪ್ಪ ಅಂತ ಕೇಳಿದ್ರೆ, ಕೈ ಮುಗಿತೀನಿ ಸ್ವಾಮಿ, ವಕೀಲರ ಸಾವಾಸನೆ ಬೇಡ ನನಗೆ ಅಂತ ಚಿನ್ನಯ್ಯ ಹೇಳಿದ್ನಂತೆ. ಸಾಕಾಗಿದೆ ವಕೀಲರ ಸಾವಾಸ ಅಂತ ಚಿನ್ನಯ್ಯ ಹೇಳಿದ್ನಂತೆ. ಅದಕ್ಕೆ ಜಡ್ಜ್ ತಿಳಿಸಿ ಹೇಳಿದ್ದಾರೆ, ಇಲ್ಲಪ್ಪ ಹಾಗೆಲ್ಲ ಆಗೋದಿಲ್ಲ, ನಿನ್ನ ಪರವಾಗಿ ಅಂತ ಒಬ್ಬ ವಕೀಲರು ಇರಬೇಕು. ಯಾರೂ ಇಲ್ಲ ಅಂದರೆ ಸರ್ಕಾರದಿಂದ ಒಬ್ಬ ವಕೀಲರನ್ನು ಕೊಡಬೇಕಾಗತ್ತೆ, ನಿಮಗೆ ಕೊಡ್ತೀವಿ ಅಂದ್ರಂತೆ. ಅದಕ್ಕೆ ಚಿನ್ನಯ್ಯ ಸರ್ಕಾರದಿಂದ ವಕೀಲರನ್ನು ಕೊಡೋದಾದರೆ ಕೊಡಿ, ಬಟ್ ಈಗ ಇಷ್ಟು ದಿವಸ ನನ್ನ ಜೊತೆಗಿತ್ತಲ್ಲ ಆ ವಕೀಲರ ತಂಡದವ್ರು ಯಾರೂ ಬೇಡ ಅಂದಂತೆ ಚಿನ್ನಯ್ಯ. ಈಗ ನೋಡಿ, ಕಾನೂನು ಸೇವಾ ಪ್ರಾಧಿಕಾರದಿಂದ ಒಬ್ಬ ವಕೀಲರನ್ನು ಚಿನ್ನಯ್ಯನಿಗೆ ಕೊಡಲಾಗಿದೆ. ಸರ್ಕಾರ ಫೀಸ್ ಕಟ್ಟುತ್ತಾತಂದು. ಆ ವಕೀಲರ ಫೀಸನ್ನು ಚಿನ್ನಯ್ಯನ ಪರವಾಗಿ ಸರ್ಕಾರ ಕಟ್ಟುತ್ತೆ. ನ್ಯಾಯಾಂಗದಲ್ಲಿರೋ ವ್ಯವಸ್ಥೆ ಅದು. ಆ ವಕೀಲರ ತಂಡ ಬಂದು ಚಿನ್ನಯ್ಯನ ಕೂಡಿಸ್ಕೊಂಡು ಮಾತಾಡ್ತೀವತ್ತು. ಇವನು ಪರವಾಗಿ ವಾದ ಮಾಡಬೇಕಲ್ಲ. ಅವರು ಪೂರ್ತಿ ಡೀಟೇಲ್ ಕೇಳಿ ತಿಳ್ಕೊಂಡಿದ್ದಾರೆ. ಅವರು ಈತನ ಜಾಮೀನಿಗೆ ಅರ್ಜಿ ಅದು ಇದು ಎಲ್ಲ ಸಲ್ಲಿಸ್ತಾರೆ. ಮತ್ತು ಇನ್ನೂ 3 ದಿವಸ ಕಸ್ಟಡಿಗೆ ಯಾಕೆ ಬೇಕು ಅನ್ನೋದಕ್ಕೆ SIT ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಮುಂದೆ ವಾದ ಮಂಡನೆ ಮಾಡಿದರು. ಆ ವಾದವನ್ನು ಒಪ್ಕೊಂಡು ಆಯಿತು 3 ದಿವಸ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.